ಹಲೋ ನನ್ನ ಆತ್ಮೀಯ ಸ್ನೇಹಿತರೆ ಹಾಗೂ ನನ್ನ ಮುದ್ದು ಮಕ್ಕಳೇ, ಎಲ್ಲರೂ ಸಮ್ಮರ್ ವೆಕೇಷನ್ ಸಖತ್ತಾಗಿ ಎಂಜಾಯ್ ಮಾಡ್ತಿದ್ದೀರಲ್ವಾ? ಏನೇ ಆದರೂ ಬಿಡಿ, ನಮ್ಮ ಥರ ನಮ್ಮ ಕಾಲದಂಗೆ ಎಂಜಾಯ್ ನೀವು ಮಾಡಿಲ್ಲ. ಯಾಕಂದರೆ ನಮ್ಮ ಕಾಲದಲ್ಲಿ ಕುಂಟೆಬಿಲ್ಲೆ, ಮರ್ಕೋತಿ ಆಟ, ಲಗೋರಿ ಈ ಥರದ್ದೆಲ್ಲ ತುಂಬ ಆಟಗಳಿರ್ತಿದ್ವು. ಅಳ್ಗುಡಿ ಮನೆ ಈ ಥರ ಎಲ್ಲ. ಸೊ ಆ ಆಟಗಳ ಹೆಸರುಗಳು ಕೂಡ ನೀವು ಕಡಿಮೆ ಕೇಳಿರ್ತೀರಾ ಅನ್ಕೋತೀನಿ. ಬಿಡಿ ಹೋಗಲಿ, ಅದನ್ನು ಬಿಟ್ಟು ಈಗ ಬ್ಯಾಕ್ ಟು ಪವೆಲಿಯನ್ ಅಂತ ಕತೆ ಕಡೆ ಬರೋಣ. ಒಂದು ಸೂಕ್ತಿಯೊಂದಿಗೆ ಇವತ್ತು ಶುರು ಮಾಡೋಣ. ಇತರರಿಗೆ ನೋವುಂಟು ಮಾಡದಿರುವುದೇ ಅಥವಾ ಮಾಡದವನೇ ಸಂಭಾವಿತ ಅಂತ. ಒಮ್ಮೆ ಹೀಗೆ ಬೀರ್ಬಲ್ ಮತ್ತು ಅಕ್ಬರ್ ಇಬ್ಬರು ಯಮುನಾ ನದಿಯ ತೀರದಲ್ಲಿ ಹಿಂಗೆ ವಾಕ್ ಮಾಡ್ತಾಯಿದ್ರು. ಅವರು ಮಾತಾಡ್ತಾ ತುಂಬ ಲೋಕ ವ್ಯವಹಾರದನ್ನೆಲ್ಲ ತುಂಬ ನುರಿತನವಾಗಿರೋದ್ರಿಂದ ದರ್ಬಾರಿನ ಎಷ್ಟೋ ಕೆಲವೊಂದು ರಾಜಕಾರಣ ವಿಷಯಗಳಲ್ಲಿ ಅವನು ತುಂಬ ಒಳ್ಳೆಯ ಸೂಕ್ತ ಸಲಹೆಗಳನ್ನು ಕೊಟ್ಟು ರಾಜನಿಗೆ ಸಹಾಯ ಮಾಡಿದ್ದುಂಟು. ಅವಾಗವಾಗ ಅವನು ಕೊಟ್ಟ ಎಲ್ಲ ಸಲಹೆಗಳನ್ನು ತಗೊಂಡು ಅಕ್ಬರ್ ಕೂಡ ಅವನಿಗೆ ಒಳ್ಳೆ ಪುರಸ್ಕಾರನೂ ಕೊಟ್ಟಿದ್ದುಂಟು. ಆದರೆ ಒಮ್ಮೆ ಹೀಗೆ ಮಾತಾಡ್ತಾ ಇರಬೇಕಾದ್ರೆ ತಮಾಷೆಯಾಗೆ ಇಬ್ಬರು ತಮಾಷೆ ಮಾತಾಡ್ತಾ ಬೀರ್ಬಲ್ನಿಗೆ ಅಕ್ಬರ್ ಒಂದು ಮಾತು ಕೊಟ್ಟರು. ಏನಂತ ಅಂದರೆ, ಬೀರ್ಬಲ್, ನೀನು ತುಂಬ ವರ್ಷದಿಂದ ನನಗೆ ರಾಜ್ಯಾಡಳಿತದಲ್ಲಿ ಒಳ್ಳೆಯ ಸೂಕ್ತ ಸಲಹೆಗಳನ್ನು ಕೊಟ್ಟು ನನಗೆ ಸಹಕರಿಸ್ತಾ ಇದೆಯಾ. ಹಾಗಾಗಿ ನಾನು ನಿನಗೇನೋ ಕೊಡಬೇಕು, ಬಹುಮಾನಗಳನ್ನು ಕೊಡಬೇಕು, ಉಡುಗೊರೆ ಕೊಡಬೇಕು ಅಂದ್ಕೊಂಡಿದ್ದೀನಿ ಅಂತ ಹೇಳಿದ್ರು. ಏನು ಮಹಾಪ್ರಭುಗಳೇ ಅಂತ ಕೇಳಿದಾಗ, ನಾನು ಒಂದು ಸಂಪನ್ಮೂಲ ಭರಿತಾದ ಒಂದು ಗ್ರಾಮ ಹಾಗೂ ನಿನಗೆ ದನಕನಕಾದಿಗಳನ್ನು ಕೊಟ್ಟು ನಿನಗೆ ಪುರಸ್ಕಾರ ಮಾಡಬೇಕು ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ ಅಂತ. ಬೀರ್ಬಲ್ನಿಗೆ ತುಂಬ ಖುಷಿಯಾಯಿತು. ನಿಮ್ಮ ಔದಾರ್ಯದ ಗುಣವನ್ನು ನನಗೆ ತುಂಬ ಖುಷಿಯಾಯಿತು ಅಂತ ಅಂದ್ಬಿಟ್ಟು ಕೃತಜ್ಞತಾ ಮನೋಭಾವದಿಂದ ಬಾದ್ಶಾಹನಿಗೆ ನಮಸ್ಕಾರ ಮಾಡಿದ್ರು. ಈ ವಿನಯ ಯಾವಾಗಲೂ ಅವನಿಗೆ ಜಾಸ್ತಿ ಇರ್ತಿತ್ತು ಅವ್ರ ಮೇಲೆ, ಯಾಕಂದರೆ ಅವ್ರ ಆಡಳಿತದಲ್ಲಿ ಇದ್ನಲ್ಲ. ಹಾಗಾಗಿ ಜಾಬನ ಮೊದಲಿನಿಂದಲೂ ನನ್ನಂಥವರ ಎಷ್ಟೋ ಇಲ್ಲಿ ಇರೋ ಸಭೆಯಲ್ಲಿರೋ ಎಷ್ಟೋ ಜನಗಳಿಗೆ ನೀವು ಸಹಕಾರ ಕೊಡ್ತಾನೆ ಬಂದಿದ್ದೀರಾ. ನನ್ನಂಥ ಎಷ್ಟು ಇಲ್ಲಿ ಸಭಿಕರಿದ್ದಾರೆ ಅವ್ರಿಗೆಲ್ಲರಿಗೂ ಆರ್ಥಿಕ ಸಂಭಾವನೆಯನ್ನು ಕೊಟ್ಟು ಅವ್ರಿಗೆ ಸಹಾಯ ಮಾಡ್ತಾ ಇದ್ದೀರಾ. ತುಂಬ ಧನ್ಯವಾದ ಅಂತ ಹೇಳಿ ಅವನು ಹೊರಟೋದ. ಅದು ಹೊರಟಿದ್ದಾಯಿತು. ದಿನಗಳು ಸ್ವಲ್ಪ ಉರುಳಿದ್ವು. ಬಾದ್ಶಾಹ ಆ ವಿಷಯನ ಬೇಕಂತಲೇ ಮರೆಯೋಕ್ಕೆ ಸ್ಟಾರ್ಟ್ ಮಾಡಿದರು. ಯಾಕೆ ಅಂತ ಕೇಳ್ತೀರಾ? ಬಾದ್ಶಾಹ್ ಅನ್ನಿಸ್ತು, ಬೀರ್ಬಲ್ಗೆ ಇದು ನಾನು ಕೊಡ್ತಾ ಇರೋದು ತುಂಬ ಹೆಚ್ಚಿಗೆ ಏನೋ ಆಯ್ತೇನೋ, ನಾನೇನೋ ತುಂಬ ಹುಮ್ಮಸ್ನಲ್ಲಿ ಅಥವಾ ಏನೋ ಖುಷಿಯಲ್ಲಿ ನಾನು ಈ ಥರ ಒಪ್ಕೊಂಡ್ಬಿಟ್ನೇನೋ ಅಂತ ಅಂದ್ಕೊಂಡು ಇದನ್ನು ಮರೆತು ಬಿಡೋಣ ಹೀಗೆ ಅಂತ ಏನೋ ಒಂದು ಜಾಣ ಪೆದ್ದು ಥರ ಯೋಚನೆ ಮಾಡ್ಕೊಂಡು ಮರೆಯೋಕ್ಕೆ ಸ್ಟಾರ್ಟ್ ಮಾಡ್ದೆ. ಬಟ್ ಬೀರ್ಬಲ್ ನನಗೆ ಅದು ಮರೆಯೋಕ್ಕಾಗ್ತಾ ಇಲ್ಲ. ಯಾಕಂದರೆ ದಿನೇ ಅವ್ನಿಗೆ ಆ ನೆನಪು ತುಂಬ ಜಾಸ್ತಿ ಆಗ್ತಾ ಇದೆ, ಅವ್ರು ಕೊಟ್ಟಿರೋ ಪ್ರಾಮಿಸ್ ಎಲ್ಲ ನಾನು. ಬಟ್ ಈಗ ಅವನು ಸಮಯಕ್ಕೋಸ್ಕರ ಯೋಚನೆ ಮಾಡ್ತಾ ಇದ್ದ, ಹಿಂಗೆ ಆ ಸಮಯ ಬರಲಿ ಆವಾಗ ಉಪಯೋಗ ಮಾಡೋಣ ಅಂತ. ಹೀಗೆ ಯಮುನಾ ನದಿಯ ತೀರದಲ್ಲಿ ಅವರಿಬ್ಬರು ವಾಕ್ ಮಾಡ್ತಾ ಇದ್ರು. ಆಗ ಬಾದ್ಶಾಹನ ಪಕ್ಕದಲ್ಲೇ ಒಂದು ಒಂಟೆ ಹಾದು ಹೋಯ್ತು. ಅದನ್ನು ನೋಡಿ ಬಾದ್ಶಾಹನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಎದ್ದೇಳ್ತು. ಕೇಳೋ ಬೇಡವೋ ಅಂತ ಯೋಚನೆ ಕೂಡ ಮಾಡ್ದಲೇ ಬೀರ್ಬಲ್ನ ಹತ್ರ, ಬೀರ್ಬಲ್, ಈ ಒಂಟೆಯ ಕತ್ಯಾಕಪ್ಪ ಹಿಂಗೆ ಅಂಕು ಡೊಂಕಾಗಿದೆ ಅಂತ ಅಂದ. ಹಾಗಂದ ತಕ್ಷಣವೇ ಬೀರ್ಬಲ್ ಈ ಸಮಯನ ಯಾವತ್ತೂ ಮಿಸ್ ಮಾಡ್ಕೊಳ್ಳಿಲ್ಲ. ಅವನೇನು ಮಾಡಿದ್ರು, ಸಡನ್ನಾಗಿ, ಹೌದು ಮಹಾಪ್ರಭುಗಳೇ, ಹಿಂದಿನ ಜನ್ಮದಲ್ಲಿ ಯಾರಾದ್ರೂ ತಮ್ಮ ಮಾತನ್ನು ಕೊಟ್ಟು ವಾಗ್ದಾನ ಕೊಟ್ಬಿಟ್ಟು ನಿಮ್ಗೇನಾದರೂ ಕೊಡ್ತೀವಿ ಅಂತ ವಾಗ್ದಾನ ಕೊಟ್ಟು ಅದನ್ನು ನೆರವೇರಿಸಲಿಲ್ಲ ಅಂದರೆ ಭಗವಂತ ಈ ಥರ ದಂಡನೆ ಕೊಡ್ತಾನಂತೆ ಅಂತ. ಸೊ ಹಾಗಂದ ತಕ್ಷಣ ಬಾದ್ಶಾಹನಿಗೆ ಟ್ರಿಗರ್ ಆಯಿತು. ಓಹೋ, ನಾನು ಬೀರ್ಬಲ್ನಿಗೆ ಒಂದು ಪ್ರಾಮಿಸ್ ಕೊಟ್ಟಿದ್ದೆ, ಅದನ್ನು ಉಳಿಸ್ಕೊಂಡಿಲ್ಲ, ಅಂದರೆ ಅದನ್ನು ನೆರವೇರಿಸಿಲ್ಲ ನಾನು ಅಂತ ಅವನಿಗೆ ಜ್ಞಾಪಕ ಬಂತು. ಆ ಕ್ಷಣನೇ ಅವನು ದರ್ಬಾರಿಗೆ ಹೋಗಿ ಅಲ್ಲಿ ಅವನಿಗೆ ಬೀರ್ಬಲ್ನಿಗೆ ಒಂದು ಸಂಪನ್ಮೂಲ ಭರಿತವಾದ ಒಂದು ಊರು ಮತ್ತು ದನಕನಕಾದಿಗಳನ್ನು ಕೊಟ್ಟು ಪುರಸ್ಕಾರ ಮಾಡಿ ಅವನಿಗೆ ತುಂಬ ಎಲ್ಲ ಒಂದು ಮರ್ಯಾದೆಯನ್ನು ಕೊಟ್ಟು ಕಳಿಸ್ಕೊಟ್ಟ. ಮಕ್ಕಳೇ, ನೀವು ಇದನ್ನು ಅರ್ಥ ಮಾಡ್ಕೋಬೇಕು. ನಿಮ್ಮ ತಂದೆ ತಾಯಿಗಳಿಗಾಗಲಿ ನಿಮ್ಮ ಫ್ರೆಂಡ್ಸ್ಗಳಿಗಾಗಲಿ ಯಾವುದೋ ಒಂದು ಮಾತು ಕೊಡಬೇಕಾದ್ರೆ ಜೋಶಲ್ಲಿ ಕೊಡಬೇಡಿ, ಯೋಚನೆ ಮಾಡಿ ಕೊಡಿ. ಮಾತೇ ಮುತ್ತು, ಮಾತೇ ಮೃತ್ಯು. ಮಾತಾಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು ಅಂತ ನಮ್ಮ ಹಿರಿಯರು ಒಂದು ಗಾದೆ ಮಾತನ್ನು ಹೇಳಿದ್ದಾರೆ. ಇದೆಲ್ಲ ಸುಳ್ಳಲ್ಲಪ್ಪ, ಇದೆಲ್ಲ ಜೀವನಕ್ಕೆ ಅಳವಡಿಸ್ಕೊಳ್ಳಬೇಕಾದದ್ದೇ. ಅದನ್ನು ಅರ್ಥ ಮಾಡ್ಕೊಂಡ್ರೆ ಜೀವನ ತುಂಬ ಸುಲಭ ಅನಿಸುತ್ತೆ. ಅದಕ್ಕೆ ಮಕ್ಕಳೇ, ಮಾತನ್ನು ಕೊಡಬೇಕಾದ್ರೆ ಅಥವಾ ಮಾತನಾಡಬೇಕಾದ್ರೆ ತುಂಬ ಹುಷಾರಾಗಿರಿ ಮತ್ತು ಜೋಕಾಗಿ ಹುಷಾರಾಗಿ ಮಾತಾಡಿ. ಯಾರಿಗಾದ್ರೂ ಹರ್ಟ್ ಆಗೋ ಥರ ಖಂಡಿತ ಮಾತಾಡ್ಕೊಡ್ದು. ಆಯ್ತಾ? ಇದು ನಿಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಬೇಕಾಗಿರೋ ಒಂದು ನೀತಿನೂ ಇರ್ಬೋದು. ಇದರಿಂದ ಈ ಕಥೆಯಿಂದ ನಿಮ್ಗೆ ಇಷ್ಟೆಲ್ಲ ಅರ್ಥ ಆಯ್ತಲ್ವಾ, ಏನು ನೀತಿ ಇದೆ ಅಂತ. ಸೊ ಮತ್ತಷ್ಟು ಈ ಥರ ನೀತಿ ಕಥೆಗಳನ್ನು ಹೇಳಲಿಕ್ಕೆ ನನಗೆ ಇನ್ಸ್ಪೈರ್ ಆಗಬೇಕಂದ್ರೆ ನೀವೆಲ್ಲ ಏನು ಮಾಡಬೇಕು ಹೇಳಿ? ನನಗೆ ಸಬ್ಸ್ಕ್ರೈಬ್ ಮಾಡಬೇಕು, ಮತ್ತೆ ಲೈಕ್ ಮಾಡಬೇಕು, ಶೇರ್ ಮಾಡಬೇಕು. ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ಥರ ಕಥೆಗಳನ್ನು ಫಾರ್ವರ್ಡ್ ಮಾಡಿದರೆ ಅವರು ಕೂಡ ನನ್ನ ಕಥೆಗಳನ್ನು ಕೇಳಿ ಅವ್ರಿಗೂ ಒಳ್ಳೆಯ ಜೀವನದ ಪಾಠಗಳು ಸಿಗ್ತವೆ. ಓಕೆನಾ? ಥ್ಯಾಂಕ್ ಯು.